ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಟೆಲ್ಲಾನ ಯೂಸ್ ಮಾಡಿ ಕಪ್ ಕೇಕ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮೈದಾ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಮೆಷರಿಂಗ್ ಕಪ್ನ ತೊಗೊಳ್ಬೋದು. 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಸಾಲ್ಟ್. ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ನೀವು ಜರಡಿ ಹಿಡ್ಕೊಳ್ಬೇಕಾಗತ್ತೆ. ಯಾವುದೇ ಲಮ್ಸ್ ಇರಬಾರ್ದು, ಆ ಥರ ನೋಡ್ಕೊಳ್ಳಿ. ಈಗ 1/4 ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. 1/4 ಕಪ್ಪಷ್ಟು ಅಡುಗೆ ಎಣ್ಣೆ, 1/4 ಚಮಚದಷ್ಟು ವೆನಿಲಾ ಎಸೆನ್ಸ್ನ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬ್ಯಾಟರ್ ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ನೀವು ಮತ್ತೆ ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ಕೊಳ್ಬೋದು. ಹಾಲು ಆದಷ್ಟು ತಣ್ಣಗಿದ್ರೆ ಒಳ್ಳೆಯದು. ನಾನಿಲ್ಲಿ ಟೋಟಲ್ ಆಗಿ 1.5 ಕಪ್ಪಷ್ಟು ಹಾಲನ್ನ ಯೂಸ್ ಮಾಡಿದ್ದೀನಿ. ಈ ಬ್ಯಾಟರ್ಗೆ 3 ಸ್ಪೂನಷ್ಟು ನಾನು ನಟೆಲ್ಲಾನ ಹಾಕ್ತಾ ಇದ್ದೀನಿ. ನಟೆಲ್ಲ ಸ್ವೀಟ್ ಆಗಿರೋದ್ರಿಂದ ಶುಗರ್ನ ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿದ್ದೀನಿ. ನಟೆಲ್ಲ ಹಾಕಿದ್ಮೇಲೆ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಕಪ್ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಈ ಬ್ಯಾಟರ್ನ ನೀವು ಮೋಲ್ಡ್ಸ್ಗೆ 3/4 ಅಂದರೆ 3/4 ಭಾಗದಷ್ಟು ಮಾತ್ರ ಫಿಲ್ ಮಾಡ್ಕೊಳ್ಳಿ. ಮೋಲ್ಡ್ಸ್ನ ಫಿಲ್ ಮಾಡೋಕ್ಕಿಂತ ಮುಂಚೆ ಮೈಕ್ರೋವೇವ್ ಅವನ್ನ ನೀವು 180 ಡಿಗ್ರಿ ಸೆಲ್ಸಿಯಸ್ಗೆ 10 ಮಿನಿಟ್ಸ್ವರೆಗೂ ಪ್ರೀಹೀಟ್ ಮಾಡಿ. ಪ್ರೀಹೀಟ್ ಆದ ನಂತರ ಎಲ್ಲ ಮೋಲ್ಡ್ಸ್ನು 15 ನಿಮಿಷದವರೆಗೂ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬೇಕ್ ಮಾಡಬೇಕಾಗುತ್ತೆ. ಕಪ್ ಕೇಕ್ಸ್ ಬೇಕ್ ಆಗಿದೆಯಾ ಇಲ್ವಾ ಅಂತ ನೀವು ಟೂತ್ ಪಿಕ್ಕಿಂದ ಚೆಕ್ ಮಾಡ್ಕೊಳ್ಬೋದು. ನೋಡಿ, ಇದು ಪರ್ಫೆಕ್ಟಾಗಿ ಬೇಕಾಗಿದೆ. ಕಂಪ್ಲೀಟ್ಲಿ ಕೂಲ್ ಆಗಿದ ನಂತರನೇ ನೀವು ಕಪ್ ಕೇಕ್ಸ್ನ ಡಿಮೋಲ್ಡ್ ಮಾಡಿ. ನೋಡಿ ಎಷ್ಟು ಸ್ಪಂಜಿಯಾಗಿ ಬಂದಿದೆ. ಈ ಕ್ರಿಸ್ಮಸ್ಗೆ ಸೂಪರ್ ಸಾಫ್ಟಿಯಾಗಿರೋ ಅಂತಹ ಕಪ್ ಕೇಕ್ಸ್ನ ಮನೇಲಿ ಪ್ರಿಪೇರ್ ಮಾಡಿ ಎಂಜಾಯ್ ಮಾಡಿ. ಈ ಸ್ಪೆಷಲ್ ನಟೆಲ್ಲಾ ಕಪ್ ಕೇಕ್ಸ್ನ ಮನೇಲಿ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ. ನಿಮಗೆ ಖಂಡಿತವಾಗೂ ಇಷ್ಟ ಆಗೇ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.